ನಮಸ್ಕಾರ ಅಶ್ವವೇಗ ನ್ಯೂಸ್ಗೆ ಸ್ವಾಗತ. ನಾನು ಸುರಭಿ. ದಳಕೋಟೆಯಲ್ಲಿ ಶಕ್ತಿ ಪ್ರದರ್ಶನಕ್ಕೆ ಇನ್ನೊಂದೇ ದಿನ ಬಾಕಿ ಇದೆ. ನಾಳೆ ಹಾಸನದಲ್ಲಿ ಕಾಂಗ್ರೆಸ್ ನಾಯಕರ ಬೃಹತ್ ಸಮಾವೇಶ. ದಳಕೋಟೆಯಲ್ಲಿ ಶಕ್ತಿ ಪ್ರದರ್ಶನಕ್ಕೆ ಇನ್ನೊಂದೇ ದಿನ ಬಾಕಿ ಇದೆ. ನಾಳೆ ಹಾಸನದಲ್ಲಿ ಕಾಂಗ್ರೆಸ್ ನಾಯಕರ ಬೃಹತ್ ಸಮಾವೇಶಕ್ಕೆ ಸಂಪೂರ್ಣ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಸಮಾವೇಶದ ಉಸ್ತುವಾರಿಯನ್ನ ವಹಿಸಿಕೊಂಡಿದ್ದಾರೆ ಕಾಂಗ್ರೆಸ್ ಪಕ್ಷದ ನಾಯಕರುಗಳು. ಇದೀಗ ದಳಕೋಟೆಯಲ್ಲಿ ಶಕ್ತಿ ಪ್ರದರ್ಶನ ಮಾಡಬೇಕು ಅಂತ ಹೇಳಿದ್ದಾರೆ. ಸಮಾವೇಶದ ಉಸ್ತುವಾರಿಯನ್ನ ವಹಿಸಿಕೊಂಡಿದ್ದಾರೆ ಸಚಿವ ರಾಜಣ್ಣ. ಹಾಸನದಲ್ಲೇ ಬೀಡು ಬಿಟ್ಟಿರುವ ಉಸ್ತುವಾರಿ ಸಚಿವ ರಾಜಣ್ಣ ಯಾವಾಗ ಕಾಂಗ್ರೆಸ್ 3 ಕ್ಷೇತ್ರಗಳಲ್ಲೂ ಕೂಡ ಭರ್ಜರಿ ಮತಗಳನ್ನ ಗಳಿಸುವ ಮೂಲಕ ಗೆದ್ದು ಬೀಗಿದೆ. ಇದೀಗ ಶಕ್ತಿ ಪ್ರದರ್ಶನ ಮಾಡಬೇಕು ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಒಂದು ಸಮಾವೇಶವನ್ನ ಮಾಡಬೇಕು ಅಂತ ಸಕಲ ತಯಾರಿಯನ್ನ ಮಾಡಿಕೊಳ್ಳಲಾಗ್ತಾ ಇತ್ತು. ಯಾವಾಗ ಬರೀ ಒಂದು ವ್ಯಕ್ತಿಗೆ ಸೀಮಿತ ಆಗಬಾರ್ದು ಈ ಸಮಾವೇಶ ಅಂತ ಹೇಳಿ ಹೈಕಮಾಂಡ್ ನಾಯಕರು ಎಲ್ಲಾ ನಾಯಕರುಗಳನ್ನ ಸೇರಿಸಿ ಸಮಾವೇಶವನ್ನ ಮಾಡಿ ಶಕ್ತಿ ಪ್ರದರ್ಶನ ಮಾಡಬೇಕು ಅಂತ ಸಿಎಂ ಸಿದ್ದರಾಮಯ್ಯ ಅವರಿಗೆ ಒಂದು ಕಿವಿ ಮಾತನ್ನ ಹೇಳಿ ಕಳಿಸಿರ್ತಾರೆ ಹೈಕಮಾಂಡ್ ನಾಯಕರು. ಇದೀಗ ಹೈಕಮಾಂಡ್ ನಾಯಕರು ಹೇಳಿರುವಂತೆಯೇ ಸಮಾವೇಶವನ್ನ ಮಾಡಬೇಕು ಅಂತ ಹೇಳಿ ಸಕಲ ತಯಾರಿಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಅದು ಕೂಡ ದಳಪತಿಗಳ ಕೋಟೆ, ದಳಪತಿಗಳ ತವರೂರಲ್ಲಿ ಶಕ್ತಿ ಪ್ರದರ್ಶನ ಮಾಡಬೇಕು ಅಂತ ಹೇಳಿ ಸಕಲ ತಯಾರಿ ಮಾಡಿಕೊಳ್ಳಲಾಗ್ತಾ ಇದೆ. ಸಮಾವೇಶದ ಉಸ್ತುವಾರಿಯನ್ನ ಅಲ್ಲಿನ ಉಸ್ತುವಾರಿ ಸಚಿವರಾಗಿರುವಂತಹ ಸಚಿವ ರಾಜಣ್ಣ ವಹಿಸಿಕೊಂಡಿದ್ದಾರೆ. ಎಲ್ಲೆಡೆ ಮಿಂಚುತ್ತಿರುವ ಕೈ ನಾಯಕರ ಫ್ಲೆಕ್ಸ್ ಬ್ಯಾನರ್ಗಳು. ಸಮಾವೇಶಕ್ಕೆ 2 ರಿಂದ 3 ಲಕ್ಷ ಜನ ಸೇರುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಇಂದು ಹಾಸನಕ್ಕೆ ಆಗಮಿಸಲಿದ್ದಾರೆ ಕಾಂಗ್ರೆಸ್ನ ಸಚಿವರುಗಳು. ಎಲ್ಲರನ್ನ ಕೂಡ ಬುಲಾವ್ ನಡೆಸಿದ್ರು. 5 ಜಿಲ್ಲೆಗಳಿಂದ ಆಗಮಿಸ್ತಾ ಇರುವ ಕಾಂಗ್ರೆಸ್ ಕಾರ್ಯಕರ್ತರು ಇಂದು ಹಾಸನಕ್ಕೆ ಕಾಂಗ್ರೆಸ್ ಸಚಿವರುಗಳು ಬರ್ತಾರೆ. 5 ಜಿಲ್ಲೆಗಳಿಂದ ಕಾಂಗ್ರೆಸ್ನ ಕಾರ್ಯಕರ್ತರನ್ನ ಕೂಡ ಬರಬೇಕು ಅಂತ ಹೇಳಿ ಸಮಾವೇಶಕ್ಕೆ ಕರೆಯಲಾಗಿದೆ. ಎಲ್ಲೆಡೆ ಮಿಂಚ್ತಾ ಇದೆ ಕೈ ನಾಯಕರ ಫ್ಲೆಕ್ಸ್ಗಳು, ಬ್ಯಾನರ್ಗಳು. ಸಮಾವೇಶಕ್ಕೆ ಏನಿಲ್ಲ ಅಂದ್ರೂ 2 ರಿಂದ 3 ಲಕ್ಷ ಜನರನ್ನ ಸೇರಿಸಬೇಕು ಅಂತ ಹೇಳಿ ಈಗಾಗ ತೀರ್ಮಾನವನ್ನ ಮಾಡಲಾಗಿದೆ. ಅದು ಕೂಡ ದಳಪತಿಗಳ ಕೋಟೆಯಲ್ಲಿ ಶಕ್ತಿ ಪ್ರದರ್ಶನ ಮಾಡಬೇಕು, ನಾವೆಲ್ಲ ಒಗ್ಗಟ್ಟಲ್ಲಿ ಇದೀವಿ ಅನ್ನೋದನ್ನ, ಒಗ್ಗಟ್ಟಿನ ಮಂತ್ರವನ್ನ ಪಠಿಸಬೇಕು ಅಂತ ಹೇಳಿ ಕಾಂಗ್ರೆಸ್ ನಾಯಕರು ಇದೀಗ ಪ್ಲಾನ್ ಅನ್ನ ರೂಪಿಸ್ಕೊಳ್ತಾ ಇದ್ದಾರೆ. ನಾವು ಗಮನಿಸಬಹುದು, ನಿನ್ನೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೂಡ ಅಲ್ಲೇ ಬೀಡು ಬಿಟ್ಟಿದ್ರು. ಅಲ್ಲೇ ಯಾವ ರೀತಿ ತಯಾರಿಯನ್ನ ನಡೆಸಬೇಕು ಅಂತ ಹೇಳಿ ಅವರು ಕೂಡ ಒಂದು ಎಲ್ಲಾ ರೀತಿಯ ಚರ್ಚೆಯನ್ನ ನಡೆಸ್ತಾ ಇದ್ರು. ಅಲ್ಲದೆ 5 ಜಿಲ್ಲೆಗಳಿಂದ ಕಾರ್ಯಕರ್ತರು ಕೂಡ ಬರ್ತಾ ಇದ್ದಾರೆ. ದೊಡ್ಡ ಮಟ್ಟದಲ್ಲಿ ಕಾರ್ಯಕರ್ತರನ್ನ ಸೇರಿಸಿ ಶಕ್ತಿ ಪ್ರದರ್ಶನ ಮಾಡಬೇಕು ಅಂತ ಹೇಳಿ ಸಕಲ ತಯಾರಿಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. ದಳಕೋಟೆಯಲ್ಲಿ ಶಕ್ತಿ ಪ್ರದರ್ಶನಕ್ಕೆ ಇನ್ನೊಂದೇ ದಿನ ಬಾಕಿ ಇದೆ. ಇದರ ಕುರಿತು ಹೆಚ್ಚಿನ ಅಪ್ಡೇಟ್ಸ್ ಕೊಡಲು ನಮ್ಮ ಪ್ರತಿನಿಧಿ ಅಭಿಷೇಕ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಅಭಿಷೇಕ್, ನಾಳೆ ಹಾಸನದಲ್ಲಿ ಕಾಂಗ್ರೆಸ್ ನಾಯಕರು ಬೃಹತ್ ಸಮಾವೇಶವನ್ನ ಹಮ್ಮಿಕೊಂಡಿದ್ದಾರೆ. ಯಾವೆಲ್ಲ ಸಚಿವರು ನಾಯಕರುಗಳು ಬರ್ತಾರೆ, ಯಾವ ರೀತಿ ಇದೆ ಇದರ ರೂಪುರೇಷೆ, ಇದರ ಕುರಿತು ಹೆಚ್ಚಿನ ಡೀಟೇಲ್ಸ್ ಕೊಡೋದಾದ್ರೆ? ಸುರಭಿ, ಹಾಸನ ಸಮಾವೇಶಕ್ಕೆ ಕ್ಷಣಗಣನೆ ಆರಂಭವಾಗಿದೆ ಅಂತಾನೆ ಹೇಳ್ಬೋದು. ಒಂದು ಕಡೆ ಡಿಸಿಎಂ ಡಿಕೆ ಶಿವಕುಮಾರ್ ನೇತೃತ್ವದಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿಯೇ ಈ ಒಂದು ಸಮಾವೇಶ ಮಾಡಲಾಗಿದೆ ಅಂತ ಒಂದು ವರ್ಣನೆ ಮಾಡಲಾಗಿದೆ. ಈ ಹಿಂದೆ ಕೂಡ ಸಿದ್ದರಾಮಯ್ಯ ಬಣ ಮತ್ತು ಡಿಕೆಶಿ ಬಣದವರು ಸಿದ್ದರಾಮಯ್ಯ ಕಳೆದ ಬಾರಿ ಮಹೋತ್ಸವನ ಮಾಡಿದ್ರು. ಅದೇ ರೀತಿ ಈ ಸಮಾವೇಶವನ್ನು ಸಿದ್ದರಾಮಯ್ಯ ಪರವಾಗಿ ಅಹಿಂದ ಸಮಾವೇಶ ಮಾಡಲು ಹೊರಟಿದ್ರು. ಆದ್ರೆ ಎಲ್ಲೋ ಒಂದ್ ಕಡೆ ಎಐಸಿಸಿ ನಾಯಕರು ಈ ಒಂದು ಸಮಾವೇಶಕ್ಕೆ ಬ್ರೇಕ್ ಹಾಕಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಕೈಯನ್ನ ಬಲಪಡಿಸುವಂತ ನಿಟ್ಟಿನಲ್ಲಿ ಈ ಒಂದು ಸಮಾವೇಶನ ಜನಕಲ್ಯಾಣ ಸಮಾವೇಶಕ್ಕೆ ರೂಪಾಂತರಿ ಮಾಡಿಕೊಂಡು ಈ ಒಂದು ನಾಳಿನ ಒಂದು ಹಾಸನದಲ್ಲಿ ನಡೆಯುವಂತ ಸಮಾವೇಶಕ್ಕೆ ಜನಕಲ್ಯಾಣ ಸಮಾವೇಶ ಎಂಬ ಒಂದು ಹೆಸರಿನಲ್ಲಿ ಇದೀಗ ಸಮಾವೇಶ ಮಾಡ್ತಿರುವಂತದ್ದು. ಸಮಾವೇಶಕ್ಕೆ ಸಕಲ ರೀತಿಯಲ್ಲಿ ಸಿದ್ಧತೆಯನ್ನ ಮಾಡ್ಕೊಳ್ತಿರುವಂತದ್ದು. ಸುಮಾರು 3 ಲಕ್ಷಕ್ಕೂ ಹೆಚ್ಚಕ್ಕೂ ಕಾರ್ಯಕರ್ತರು ಈ ಒಂದು ಸಮಾವೇಶದಲ್ಲಿ ಭಾಗಿಯಾಗುವಂತ ನಿರೀಕ್ಷೆ ಇದೆ. ಆಗ್ಲೇ ಹಾಸನದ ಉಸ್ತುವಾರಿ ಸಚಿವರು KN ರಾಜನ್ ಕೂಡ ಕಳೆದ ದಿನದಿಂದ ಒಂದಷ್ಟು ಸಕಲ ಸಿದ್ಧತೆಯಲ್ಲಿ, ಅಂದ್ರೆ ಸ್ಟೇಜ್ ಪ್ರೋಗ್ರಾಮ್ ಆಗಿರ್ಬೋದು, ಮತ್ತೆ ಯಾವ ರೀತಿ ಕಾರ್ಯಕ್ರಮದ ರೂಪುರೇಷೆ ಇರಬೇಕೆಂಬ ಒಂದು ಇತ್ಯಾದಿ ಅಂಶಗಳಲ್ಲಿ ಭಾಗಿಯಾಗಿರುವಂತದ್ದು. ಜೊತೆಗೆ ನಿನ್ನೆ ಕೂಡ ಡಿಸಿಎಂ ಡಿಕೆ ಶಿವಕುಮಾರ್ ಹಾಸನಕ್ಕೆ ಭೇಟಿ ಕೊಟ್ಟು ಈ ಕಾರ್ಯಕ್ರಮದ ರೂಪುರೇಷೆ ಎಲ್ಲವೂ ಕೂಡ ಗಮನ ಹರಿಸಿ ಬಂದಿರುವಂತದ್ದು. ಒಟ್ಟಿನಲ್ಲಿ ನಾಳೆ ನಡೆಯುವಂತ ಹಾಸನ ಸಮಾವೇಶಕ್ಕೆ ಕಾಂಗ್ರೆಸ್ ಪಕ್ಷದಲ್ಲಿ ಒಂದು ದೊಡ್ಡ ಮಟ್ಟದ ವೇದಿಕೆ ಆಗೋದ್ರಲ್ಲಿ 2 ಅನುಮಾನ ಇಲ್ಲ. ಯಾಕಂತಂದ್ರೆ ಒಂದ್ ಕಡೆ ಡಿಸಿಎಂ ಡಿಕೆ ಶಿವಕುಮಾರ್ ಬಣದ ನಾಯಕರು ತುಂಬಾ ಆಕ್ಟಿವ್ ಆಗಿದೆ. ಇದಾಗಲೇ ಸೋಷಿಯಲ್
ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ತಮ್ಮ ಒಂದು ಕಾರ್ಯಕ್ರಮದ ಸಮಾವೇಶವನ್ನ ಪೋಸ್ಟ್ ಮಾಡ್ತಿದ್ದಾರೆ. ಮತ್ತೆ ಒಂದಷ್ಟು ಹಾಸನದ ಜಿಲ್ಲೆಯಲ್ಲಿ ಸಾಕಷ್ಟು ಸಕಲ ಒಂದಷ್ಟು ಕಾರ್ಯಕ್ರಮ ಸಮಾವೇಶದ ನಿಟ್ಟಿನಲ್ಲಿ ಎಲ್ಲಾ ಕೂಡ ಒಂದಷ್ಟು ಬ್ಯಾನರ್ಗಳಾಗಿರ್ಬೋದು, ಫ್ಲೆಕ್ಸ್ಗಳಾಗಿರ್ಬೋದು, ಜೊತೆಗೆ ಕಾರ್ಯಕ್ರಮದ ಉದ್ದೇಶ ಏನು, ಮತ್ತೆ ಪಕ್ಷ ಸಂಘಟನೆ ಮಾಡುವಂತ ನಿಟ್ಟಿನಲ್ಲಿ ಕಾರ್ಯಕರ್ತರನ್ನ ಒಗ್ಗೂಡಿಸೋದಾಗಿರ್ಬೋದು, ಎಲ್ಲವೂ ಕೂಡ ಸಕಲ ರೀತಿಯಲ್ಲಿ ಸದ್ಯತೆಯನ್ನ ಮಾಡ್ಕೊಳ್ತಿರಬಹುದು. ಒಟ್ಟಿನಲ್ಲಿ ನಾಳೆ ನಡೆಯುವಂತ ಸಮಾವೇಶ ಕಾಂಗ್ರೆಸ್ ಪಕ್ಷಕ್ಕೆ ಮತ್ತು ಕಾಂಗ್ರೆಸ್ ನಾಯಕರಿಗೆ ಹೆಚ್ಚಿನ ಒಂದು ಬಲವನ್ನ ತಂದ್ಕೊಡುವಂತ ನಿಟ್ಟಿನಲ್ಲಿ ಪಕ್ಷವನ್ನ ಕಾರ್ಯಕ್ರಮದ ಸಮಾವೇಶನ ಮಾಡ್ತಿರುವಂತದ್ದು. ಈ ಒಂದು ಕಾರ್ಯಕ್ರಮಕ್ಕೆ ಇದಾಗ್ಲೇ ಇವತ್ತೇ ಅನೇಕ ಸಚಿವರು, ಹಳೆ ಮೈಸೂರು ಭಾಗದ ಸಚಿವರಾಗಿರ್ಬೋದು ಮತ್ತೆ ಶಾಸಕರಾಗಿರ್ಬೋದು, ಇವತ್ತೇ ಹಾಸನಕ್ಕೆ ಒಂದು ತೆರಳುವಂತ ಸಾಧ್ಯತೆ ಇದೆ. ಸುರಭಿ. ಓಕೆ, ಥ್ಯಾಂಕ್ ಯು ಅಭಿಷೇಕ್ ತಮ್ಮೆಲ್ಲ ಡೀಟೇಲ್ಸ್ಗೆ. Ashwavega English News. Coming soon. Your channel, your voice, your trust.